ಹೊಸ ಲಯನ್ಸ್ ವರ್ಷದ ಶುಭಾಶಯವನ್ನು ಕೋರುತ್ತಾ ನಾನು ಪಾಸ್ಟ್ ಲಯನ್ಸ್ ಗವರ್ನರ್ ರೊನಾಲ್ಡ್ ಗೋಮ್ಸ್ ಈಗ ನಮ್ಮ ಮೀಟಿಂಗ್ಗಳನ್ನು ಯಾವ ತರ ಮಾಡುವುದು, ಅದರಲ್ಲಿ ಏನೆಲ್ಲ ವ್ಯವಸ್ಥೆ ನಾವು ಮಾಡಬೇಕು ಅಂತ ಹೇಳಿಕೆ ಇಲ್ಲಿ ಇದ್ದೇನೆ. ಈಗ ನಮ್ಮ ಮೀಟಿಂಗ್ಗಳು ಅದು ಯಾವಾಗಲೂ ನಿಮಗೆ ಗೊತ್ತಿದೆ, ತುಂಬಾ ಒಂದು ಅಚ್ಚುಕಟ್ಟಾದ ಮಾಡಬೇಕಾದ ಒಂದು ವ್ಯವಸ್ಥೆ ಅದು. ಇಲ್ಲಿ ನೀವು ನೋಡುವ ಹಾಗೆ ನಮ್ಮ ಮೀಟಿಂಗ್ ಮಾಡುವ ಮೊದಲು ನಮ್ಮ ಸ್ಟೇಜ್ ಅನ್ನು ಏನು ಸೆಟ್ಟಿಂಗ್ ಪ್ರೋಟೋಕಾಲ್ ಪ್ರಕಾರ ನಾವು ಮಾಡಬೇಕು. ಹಾಗೇನೆ ಆ ಸ್ಟೇಜಿಗೆ ಕರೆಯುವುದು ಕೂಡ ಅದಕ್ಕೆ ಒಂದು ಪ್ರೋಟೋಕಾಲ್ ಅಂತ ಇದೆ. ಅದು ಯಾವಾಗಲೂ ಪ್ರೆಸಿಡೆಂಟ್ಗೆ ಮೊದಲು ಕರೆಯುವುದಲ್ಲ, ರಿವರ್ಸ್ ಆರ್ಡರ್ನಲ್ಲಿ ನಾವು ಕರೆಯಬೇಕು. ಡಿಗ್ನಿಟರೀಸ್ ಅಥವಾ ಯಾರು ಇದ್ದಾರೆ ಅವರು ಎಲ್ಲಿಂದ ಸ್ಟಾರ್ಟ್ ಮಾಡುದಂದ್ರೆ ನಮ್ಮ ಮೀಟಿಂಗ್ ಟ್ರೆಜರರ್ನಿಂದ ನಾವು ಸ್ಟಾರ್ಟ್ ಮಾಡಬೇಕು. ಟ್ರೆಜರರ್ ಅದರ ನಂತರ ಸೆಕ್ರೆಟರಿ, ಆ ಆರ್ಡರ್ನಲ್ಲಿ ಬಂದು ಕಡೆಯದಾಗಿ ಪ್ರೆಸಿಡೆಂಟ್, ನಮ್ಮ ಕ್ಲಬ್ಬಿನ ಪ್ರೆಸಿಡೆಂಟ್ ಅವರಿಗೆ ನಾವು ಸ್ಟೇಜಿಗೆ ಕರೀಬೇಕು. ಈಗ ಅತಿ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಸಮಯ, ಟೈಮ್ ಮ್ಯಾನೇಜ್ಮೆಂಟ್. ನಾವು ಯಾವಾಗಲೂ ಮೀಟಿಂಗ್ಗಳನ್ನು ಸರಿಯಾದ ಸಮಯಕ್ಕೆ ಪ್ರಾರಂಭಿಸಿ ಸರಿಯಾದ ಸಮಯಕ್ಕೆ ಅಂದರೆ 1 ಅಥವಾ 1.5 ಗಂಟೆ ಒಳಗೆ ನಮ್ಮ ಮೀಟಿಂಗ್ಗಳನ್ನು ನಾವು ಮುಗಿಸುವ ಒಂದು ಪ್ರಯತ್ನ ಮಾಡಲೇಬೇಕು. ಯಾಕಂದ್ರೆ ಲಯನ್ಸ್ನಲ್ಲಿ ನಾವು ಯಾವಾಗಲೂ ಟೈಮಿಗೆ ಪ್ರಾಮುಖ್ಯತೆ ಕೊಡುವುದೇ ಇಲ್ಲ. ಇಲ್ಲಿ ಮಾಡಬೇಕಾದ ಅತ್ಯಂತ ಒಂದು ಇಂಪಾರ್ಟೆಂಟ್ ಪ್ರಾಮುಖ್ಯ ವಿಷಯ ಏನಂತ ಹೇಳಿದ್ರೆ, ನಾವು ಎಜೆಂಡಾವನ್ನು ಅತ್ಯಂತ ಜಾಗರೂಕರಾಗಿ ಪ್ರಿಪೇರ್ ಮಾಡಬೇಕು. ಯಾಕೆಂದ್ರೆ ಆ ಎಜೆಂಡಾ ಪ್ರಕಾರನೇ ನಾವು ನಮ್ಮ ಮೀಟಿಂಗ್ಗಳನ್ನು ಕಂಡಕ್ಟ್ ಮಾಡಬೇಕು. ಎಷ್ಟೋ ಸರ್ತಿ ಬಿಕಾಸ್ ಆಫ್ ಇದು ಏನು ಎಜೆಂಡಾ ಇಲ್ಲದೆ ತುಂಬಾ ನಮ್ಮ ಮೀಟಿಂಗ್ಗಳು ಸಮಯವನ್ನು ವ್ಯರ್ಥ ಮಾಡುವುದು ನಾವು ನೋಡಿದ್ದೇವೆ. ಈಗ ನಾವು ಸ್ಟೇಜಿಗೆ ಕರೆದು ಅಂತ ಎಲ್ಲ ಹೇಳಿದೆ. ನಮ್ಮ ಎಷ್ಟೋ ಡಿಗ್ನಿಟರೀಸ್ ಅಥವಾ ನಮ್ಮ ಸ್ಟೇಜಿನಲ್ಲಿ ಯಾರು ಕೂತ್ಕೊಳ್ಬೇಕು, ನಮ್ಮ ಪ್ರೆಸಿಡೆಂಟ್, ಸೆಕ್ರೆಟರಿ ಆಗಲಿ, ಟ್ರೆಜರರ್ ಯಾರಾದರೂ ಲೇಟ್ ಬಂದ್ರೆ ಅವರನ್ನು ಎದುರಿನ ಸೀಟಿನಲ್ಲಿ ಕೂತ್ಕೊಳ್ಳುವ ವ್ಯವಸ್ಥೆ ಮಾಡಬೇಕು. ಅಥವಾ ನಮ್ಮ ಪ್ರಾರಂಭದ ಏನೆಲ್ಲ ಕರ್ತವ್ಯಗಳಿವೆ ಅದನ್ನು ಮುಗಿಸಿದ ನಂತರ ಅವರಿಗೆ ಸ್ಟೇಜಿನಲ್ಲಿ ನಾವು ಕರೆಯಬಹುದು. ಈಗ ನಮ್ಮ ಕಾರ್ಯಕ್ರಮಗಳು ಯಾವಾಗಲೂ ಪ್ರಾರ್ಥನೆ, ಧ್ವಜವಂದನೆ, ಹಾಗೇನೆ ಇದು ಕಡೆಯದಾಗಿ ವೋಟ್ ಆಫ್ ಥ್ಯಾಂಕ್ಸ್, ಮತ್ತೆ ಅದರ ಎಲ್ಲ ಬೇರೆ ಬೇರೆ ಡ್ಯೂಟೀಸ್ ಎಲ್ಲ ಇರ್ತದೆ. ಅದನ್ನು ನಾವು ಮೀಟಿಂಗ್ ಪ್ರಾರಂಭ ಮಾಡುವ ಮೊದಲು ಯಾರ್ಯಾರಿಗೆ ಅದನ್ನು ಮಾಡ್ಬೇಕಂತ ಅವರಿಗೆ ಅವರ ಡ್ಯೂಟೀಸ್ ಯಾರಿಗೆ ಅಂತ ನಾವು ಮೊದಲೇ ತಿಳಿಸ್ಬೇಕು. ಲಾಸ್ಟಿಗೆ ಬಂದು ಅಲ್ಲಿ ನಿಮಗೆ ಇದು ಹೇಳಿಕೆ ಇದೆ, ಅದು ಹೇಳಿಕೆ ಅಂತ ಹೇಳಿದ್ರೆ ಅದು ಸಮಯದ ವ್ಯರ್ಥ ನಾವು ಸಮಯವನ್ನು ಮಾಡ್ತೇವೆ ಅಂತ ತಿಳ್ಕೊಳ್ಳಿ, ದಯವಿಟ್ಟು ತಿಳ್ಕೊಳ್ಳಿ. ಯಾವಾಗಲೂ ಅವರವರ ಕರ್ತವ್ಯವನ್ನು ಮೊದಲೇ ನಾವು ಅವರಿಗೆ ತಿಳಿಸ್ಬೇಕು. ಪ್ರೇಯರ್, ಪ್ರಾರ್ಥನೆ, ಇದು ಅತ್ಯಂತ ಒಂದು ಪವಿತ್ರವಾದ ಒಂದು ಸಮಯ. ಇದನ್ನು ದಯವಿಟ್ಟು ಆದಷ್ಟು ಸಣ್ಣದಾಗಿ ಮಾಡುವ ಒಂದು ಪ್ರಯತ್ನ ನಾವು ಮಾಡಲೇಬೇಕು. ಈಗ ಒಂದು ಪ್ರಾರ್ಥನೆಯಲ್ಲಿ ಒಂದು 2 ಅಥವಾ 3 ಸ್ಟ್ಯಾನ್ಸಸ್ ಇದ್ದರೆ ದಯವಿಟ್ಟು ಅದನ್ನು 2 ಸ್ಟ್ಯಾನ್ಸಾ 2 ಪ್ಯಾರಕ್ಕೆ ಮಾತ್ರ ಸೀಮಿತಗೊಳಿಸಿ. ಮತ್ತೆ ಸಣ್ಣ ಮಕ್ಕಳಿಂದ ಪ್ರಾರ್ಥನೆಯನ್ನು ಮಾಡುವುದು ಖಂಡಿತ ಬೇಡ. ಫ್ಲಾಗ್ ಸೆಲ್ಯೂಟೇಷನ್, ಇದೊಂದು ನಮ್ಮ ರಾಷ್ಟ್ರ ಧ್ವಜಕ್ಕೆ ನಾವು ಕೊಡುವ ಒಂದು ವಂದನೆ. ಇದನ್ನು ಅತ್ಯಂತ ಜಾಗರೂಕರಾಗಿ ನಾವು ಮಾಡಬೇಕು. ಈಗ ಇಂಗ್ಲಿಷಲ್ಲಿ ಮಾಡಬೇಕಾದ್ರೆ ನಾವು ಕೆಲವು ಶಬ್ದಗಳನ್ನು
ಎಷ್ಟೋ ಸರ್ತಿ ನಾವು ಕೇಳಿದ್ದೇವೆ, ತುಂಬಾ ರಾಂಗ್ ಅಥವಾ ತಪ್ಪಾಗಿ ನಾವು ಹೇಳ್ತೇವೆ. ಸ್ಪೆಷಲಿ 3 ವರ್ಡ್ಸ್ ನೀವು ಕೇಳಿರ್ಬೋದು. ಒಂದು ಏನ್ ಹೇಳ್ತಾರೆ, ಅಸಿಡಿವಿಟಿ. ನಾವು ಅಸಿಡಿವಿಟಿಯನ್ನು ಯಾವಾಗಲೂ ಅಸಿಡಿಟಿ ಅಂತ ಹೇಳ್ತೇವೆ. ಅಸಿಡಿಟಿ ಮತ್ತೆ ಅಸಿಡಿಟಿಗೆ ತುಂಬಾ ವ್ಯತ್ಯಾಸ ಇದೆ. ಅಸಿಡಿಟಿ ಅಂದ್ರೆ ನಿಷ್ಠೆ, ನಮ್ಮ ರಾಷ್ಟ್ರಧ್ವಜಕ್ಕೆ, ನಮ್ಮ ರಾಷ್ಟ್ರಕ್ಕೆ ನಮ್ಮ ನಿಷ್ಠೆ ಅಸಿಡಿವಿಟಿ. ಅಸಿಡಿಟಿ ಅಲ್ಲ, ಅಸಿಡಿಟಿ ಒಂದು ರೋಗ. ಹಾಗೇನೆ ಎಲಿಜಿಯನ್ಸ್. ಎಲಿಜಿಯನ್ಸ್ ಅಂದ್ರೆ ಜವಾಬ್ದಾರಿ. ಇದರ ಬದಲಿಗೆ ನಾವು ಏನ್ ಹೇಳ್ತೇವೆ, ಎಲಿಗೇಷನ್ಸ್ ಅಂತ ಹೇಳ್ತೇವೆ. ಎಲಿಜಿಯನ್ಸ್ ಬದಲು ಎಲಿಗೇಷನ್ ಅಂತ ಹೇಳ್ತೇವೆ. ಎಲಿಗೇಷನ್ ಅಂದ್ರೆ ಏನು, ನೀವೇ ಅರ್ಥ ಮಾಡಿಕೊಳ್ಳಿ. ಯಾರ ಮೇಲೆ ಆರೋಪ ಮಾಡುವುದಕ್ಕೆ ಎಲಿಗೇಷನ್ ಅಂತ ಹೇಳುದು. ಹಾಗೇನೆ ನಮ್ಮ ಕಾಮಿಟಿ, ಆಕ್ಚುಲಿ ಅದು ಕಾಮಿಟಿ ಆಫ್ ನೇಷನ್ಸ್, ಸಂಘ, ಒಂದು ದೊಡ್ಡ ಒಂದು ಗ್ರೂಪ್ ಆಫ್ ನೇಷನ್ಗೆ ಹೇಳ್ತಾರೆ ಕಾಮಿಟಿ ಆಫ್ ನೇಷನ್ಸ್. ಅದಕ್ಕೆ ನಾವು ಕಮಿಟಿ ಅಂತ ಹೇಳ್ತೇವೆ. ಕಮಿಟಿ ಅಲ್ಲ, ಕಾಮಿಟಿ ಆಫ್ ನೇಷನ್ಸ್. ಮತ್ತೆ ಪ್ರತಿಯೊಬ್ಬ ಸ್ಪೀಕರ್ ಈ ಮಸ್ಟ್ ಅಡ್ರೆಸ್ ಟು ದ ಪ್ರೆಸಿಡೆಂಟ್ ಅವರಿಗೆ ಅಡ್ರೆಸ್ ಮಾಡಿ ಅವರ ಹೆಸರು ಹೇಳಿ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು. ಓನ್ಲಿ ಪ್ರೆಸಿಡೆಂಟ್ ಅಂಡ್ ಚೀಫ್ ಗೆಸ್ಟ್ ಅವರು ಸ್ಟೇಜಿನಲ್ಲಿ ಯಾರೆಲ್ಲ ಇದ್ದಾರೆ ಅವರ ಹೆಸರು ಹೇಳಬೇಕು ವಿನ ಬೇರೆಯವರು ಖಾಲಿ ಅಡ್ರೆಸ್ ಟು ದ ಪ್ರೆಸಿಡೆಂಟ್ನ ಹೆಸರು ಅಡ್ರೆಸ್ ಮಾಡಿ ಅವರ ಏನು ಹೇಳಿಕೆದೆ ಅದನ್ನು ಹೇಳಿ ಮುಗಿಸ್ಬೇಕು. ಡ್ಯೂರಿಂಗ್ ದ ಮೀಟಿಂಗ್ಸ್ ನೋಡಿ, ಇಲ್ಲಿ ಹೇಳಿದ್ದೇನೆ, ಸೈಲೆನ್ಸ್ ಶುಡ್ ಬಿ ಅಬ್ಸರ್ವ್. ಆದಷ್ಟು ನಾವು ಜಾಗೃತಿಕರಾಗಿ ಒಬ್ಬರೊಬ್ಬರು ಮಾತಾಡುದು ಇದನ್ನು ಎಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಯಾರಿಗಾದರೂ ಮೀಟಿಂಗ್ ಟೈಮ್ನಲ್ಲಿ ಮಾತಾಡ್ಲಿಕ್ಕಿದ್ರೆ ಓನ್ಲಿ ವಿತ್ ದ ಪರ್ಮಿಷನ್ ಆಫ್ ದ ಚೇರ್ ಈ ಶುಡ್ ಸ್ಪೀಕ್. ಎಷ್ಟೋ ಸರ್ತಿ ನಾವು ಚಿಕ್ಕ ಮಕ್ಕಳನ್ನು ಹಾಗೆ ಮೀಟಿಂಗ್ ಟೈಮ್ನಲ್ಲಿ ಬಿಟ್ಟುಬಿಡ್ತೇವೆ. ಅವರಷ್ಟಕ್ಕೆ ಆಡ್ತಾನೆ ಇರ್ತಾರೆ. ಇದು ಮಕ್ಕಳ ತಪ್ಪಲ್ಲ, ಅದು ನಮ್ಮ ತಪ್ಪು. ಯಾಕಂದ್ರೆ ಮೀಟಿಂಗ್ ಹಾಲ್ ಇಸ್ ನಾಟ್ ಎ ಪ್ಲೇ ಗ್ರೌಂಡ್ ಫಾರ್ ದ ಚಿಲ್ಡ್ರನ್. ಇದನ್ನು ದಯವಿಟ್ಟು ನೆನಪಿಡಿ. ಈಗ ಸ್ಟೇಜಿನ ಮೇಲೆ ನಾವು ಕುಳಿತುಕೊಳ್ಳುವ ನಮ್ಮ ಪೋಸ್ಚರ್, ನಾವು ಕುಳಿತುಕೊಳ್ಳುವ ಒಂದು ಏನ್ ಹೇಳ್ತಾರೆ ಒಂದು ವಿಧಾನ, ಅದು ಇಟ್ ಶುಡ್ ಬಿ ಡಿಗ್ನಿಫೈಡ್. ಯಾವುದೇ ತರ ನೀವು ಒಂದು ಕೂತ್ಕೊಳ್ಳುವುದು ಹಾಗೆ ಹೀಗೆ ನೋ. ಮೋಸ್ಟ್ ಆಫ್ ದ ಟೈಮ್ ಅಂಡ್ ಡೆಫಿನೆಟ್ಲಿ ಅವಾಯ್ಡ್ ಯೂಸಿಂಗ್ ದ ಸೆಲ್ ಫೋನ್ಸ್. ನೀವು ನಮ್ಮ ಮೀಟಿಂಗ್ ನೋಡಿರ್ಬೋದು, ಸ್ಟೇಜಿನಲ್ಲಿ ಕೂತ್ಕೊಂಡವ್ರೆ ಎಷ್ಟೋ ಸರ್ತಿ ಸೆಲ್ ಫೋನ್ಸ್ ಅನ್ನು ಯೂಸ್ ಮಾಡುದು ನಾವು ನೋಡಿದ್ದೇವೆ. ಅವಾಯ್ಡ್ ದಟ್, ಕೈಂಡ್ಲಿ ಅವಾಯ್ಡ್ ದಟ್. ಮತ್ತೆ ನಾವು ಕೂತ್ಕೊಳ್ಳುವ ಜಾಗದಿಂದ ಪೋಡಿಯಂ ಅಂದ್ರೆ ಎಲ್ಲಿ ಮೈಕ್ ಇದೆ, ನಾವು ಮಾತಾಡುವ ಮೈಕ್ ಇದೆ, ಅಲ್ಲಿ ಹೋಗಬೇಕಾದ್ರೆ ಸ್ಟೇಜಿನ ಎದುರುಗಡೆಯಿಂದ ಹೋಗುವುದನ್ನು ಅವಾಯ್ಡ್ ಮಾಡಿ. ಹೋಗುವುದನ್ನು ಮಾಡದೆ, ಎದುರುಗಡೆಯಿಂದ ಹೋಗುವುದನ್ನು ಮಾಡದೆ, ಹಿಂದಿನಿಂದ ಹೆಡ್ ಟೇಬಲ್ನ ಹಿಂದಿನಿಂದ ಹೋಗುವ ಒಂದು ಪರಿಪಾಠವನ್ನು ತಾವು ಮಾಡಬೇಕು. ಯಾಕಂದ್ರೆ ಕೆಲವು ಕಡೆ ಹಿಂದಿನಿಂದ ಜಾಗ ಇರುವುದಿಲ್ಲ, ದೆನ್ ಇಟ್ ಇಸ್ ಫೈನ್. ಆದ್ರೆ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಆದಷ್ಟು ಹೆಡ್ ಟೇಬಲ್ ಇಂದ ಮುಂದಿನಿಂದ ಹೋಗುವುದನ್ನು ನೀವು ಅವಾಯ್ಡ್ ಮಾಡಬೇಕು. ಆಫೀಸ್ ಬ್ಯಾರರ್ಸ್ ಶುಡ್ ನಾಟ್ ಟೆಲ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ನಾವು ಎಷ್ಟೋ ಸರ್ತಿ ನಮ್ಮ ಕ್ಲಬ್ಬಿನಲ್ಲಿ ನಾವು ಮಾಡುವ ಏನು ಫ್ಲಾಗ್ ಸಲ್ಯೂಟೇಷನ್ ಅಥವಾ ಏನೋ ಈವನ್ ವೋಟ್ ಆಫ್ ಥ್ಯಾಂಕ್ಸ್, ಅಲ್ಲಿ ನಾವು ಅದು ಅಭ್ಯಾಸ ಬಲ ಇರ್ಬೋದು, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಅಂತ ನಾವು ಹೇಳ್ತೇವೆ. ಏನಂತ ಹೇಳಿದ್ರೆ ಕನ್ನಡದಲ್ಲಿ ಅದಕ್ಕೆ ಹೇಳ್ತಾರೆ, ತಾವು ಒದಗಿಸಿದ ಈ ಸುಸಂದರ್ಭಕ್ಕೆ ತಮಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ತಪ್ಪು. ಯಾಕಂದ್ರೆ ಇಟ್ ಈಸ್ ಅವರ್ ಡ್ಯೂಟಿ ಟು ಸೇ ಸರ್ಟನ್ ಥಿಂಗ್ಸ್. ಅನ್ಲೆಸ್ ಬೇರೆ ಕ್ಲಬ್ನಿಂದ ಬಂದು ಈಗ ಫೆಲಿಸ್ಟ್ರೇಷನ್ ಎಲ್ಲ ಮಾಡಿದ್ರೆ ಅವರು ಹೇಳಿದರಲ್ಲಿ ಅದಕ್ಕೆ ಅರ್ಥ ಇದೆ, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಅಂತ. ಈಗ ಮೋಸ್ಟ್ ಇಂಪಾರ್ಟೆಂಟ್, ಇನ್ವಾಲ್ವ್ ಎವ್ರಿ ಮೆಂಬರ್, ಪರ್ಟಿಕ್ಯುಲರ್ಲಿ ದ ನ್ಯೂ ಮೆಂಬರ್ಸ್ ಡ್ಯೂರಿಂಗ್ ದ ಕ್ಲಬ್ ಮೀಟಿಂಗ್ಸ್. ಅವರಿಗೆ ಇನ್ವಾಲ್ವ್ ಮಾಡಿ, ಹೊಸ ಸದಸ್ಯರಿಗೆ. ಇದು ಬಹಳ ಅಗತ್ಯ. ಯಾಕಂದ್ರೆ ಹೊಸ ಸದಸ್ಯರು ಯಾವಾಗಲೂ ಅವರಿಗೆ ಜಾಸ್ತಿ ಜನರದ್ದು ಪರಿಚಯ ಇರುವುದಿಲ್ಲ. ಎಲ್ಲೇ ಬಂದು ಕೂತ್ಕೊಳ್ತಾರೆ, ಅವ್ರದ್ದು ಯಾರು ಮಾತಾಡುದಿಲ್ಲ.
ಹಾಗೇನೆ ಎದ್ದು ಹೋಗ್ತಾರೆ, ಒಂದೆರಡು ಮೀಟಿಂಗ್ ಬರ್ತಾರೆ, ಮತ್ತೆ ಎಷ್ಟೋ ಮಂದಿ ಬಿಟ್ಟು ಹೋಗ್ತಾರೆ. ಇದನ್ನು ತಡೆಯೋಕೆ ಅವರಿಗೆ ಏನಾದರೂ ಒಂದು ಡ್ಯೂಟಿ ಕೊಡಿ, ಲೈಕ್ ಫ್ಲಾಗ್ ಸೆಲ್ಯುಟೇಷನ್, ಧ್ವಜವಂದನೆ, ಅಥವಾ ಲಾಸ್ಟ್ಗೆ ಏನು ವೋಟ್ ಆಫ್ ಥ್ಯಾಂಕ್ಸ್, ಇಂಥದ್ದನ್ನ ಅವರಿಗೆ, ಮತ್ತೆ ಅವರಿಗೆ ಕ್ಲಬ್ ಆಕ್ಟಿವಿಟೀಸ್ ನಲ್ಲೂ ಅವರಿಗೆ ಒಂದು ಇನ್ವಾಲ್ವ್ ಆಗುವ ಹಾಗೆ ತಾವು ಮಾಡಿದರೆ ಯಾವಾಗಲೂ ಒಳ್ಳೇದು. ಯಾಕೆಂದ್ರೆ ಅಂಥವರು ನಮ್ಮ ಆರ್ಗನೈಸೇಷನ್ ಅನ್ನು ಬಿಟ್ಟು ಹೋಗೋ ಚಾನ್ಸೇ ಇರುವುದಿಲ್ಲ. ವೋಟ್ ಆಫ್ ಥ್ಯಾಂಕ್ಸ್ ಹಾಗೇನೆ, ವೋಟ್ ಆಫ್ ಥ್ಯಾಂಕ್ಸ್ ಶುಡ್ ಬಿ ವೆರಿ ವೆರಿ ಬ್ರೀಫ್, ವೆರಿ ವೆರಿ ಬ್ರೀಫ್. ಎಷ್ಟೋ ಸರ್ತಿ ನಾವು ಆ ಮೈಕ್ ಕೊಟ್ಟವರಿಗೆ, ಊಟ ಕೊಟ್ಟವರಿಗೆ ಎಲ್ಲಲ್ಲಿ ಥ್ಯಾಂಕ್ಸ್ ಕೊಡ್ತೇವೆ. ಹಣ ಕೊಟ್ಟವರಿಗೆ ನೀವು ಥ್ಯಾಂಕ್ಸ್ ಹೇಳುವ ಅಗತ್ಯನೇ ಇಲ್ಲ. ಬಿಲ್ ಕೊಡುವವರಿಗೆ ನೀವು ಥ್ಯಾಂಕ್ಸ್ ದಯವಿಟ್ಟು ಹೇಳಬೇಡಿ. ಬೇರೆಯವರಿಗೆ ಒಂದೇ ಎರಡು ವಾಕ್ಯದಲ್ಲಿ ಆದಷ್ಟು ವೋಟ್ ಆಫ್ ಥ್ಯಾಂಕ್ಸ್ ಮುಗಿಸುವ ಒಂದು ಪರಿಪಾಠವನ್ನು ಮಾಡಿ. ಆವಾಗ ಮಾತ್ರ ನಮ್ಮ ಮೀಟಿಂಗ್ಗಳು ಸರಿಯಾದ ಸಮಯಕ್ಕೆ ಏನ್ ಹೇಳ್ತಾರೆ, ಸ್ಟಾರ್ಟ್ ಆಗಿ ಸರಿಯಾದ ಸಮಯಕ್ಕೆ ಅದನ್ನು ಮುಗಿಸುವ ಒಂದು ಪ್ರಯತ್ನವನ್ನು ಮಾಡಬೇಕು. ಮತ್ತೆ ಕೊನೆಯದಾಗಿ ಯಾವಾಗಲೂ ನೆನಪಿಡಿ, ನಮ್ಮ ಲೇಪಲ್ ಪಿನ್ ಏನಿದೆ ಇಲ್ಲಿ ನೀವು ಕಾಣ್ತೀರಿ, ಅದನ್ನು ನೀವು ಯಾವಾಗಲೂ ಮೀಟಿಂಗ್ಗೆ, ಕನ್ವೆನ್ಷನ್ಗೆ ಬರಬೇಕಾದ್ರೆ ನೀವು ಅದನ್ನು ನಿಮ್ಮ ಕೋಟಿಗೆ ಅಥವಾ ನಿಮ್ಮ ಶರ್ಟಿಗೆ ಹಾಕೊಂಡು ಬರುವ ಒಂದು ಪರಿಪಾಠವನ್ನು ದಯವಿಟ್ಟು ಮಾಡಿ. ವಿ ಶುಡ್ ಬಿ ಪ್ರೌಡ್ ಲಯನ್ಸ್. ವಿ ಶುಡ್ ಶೋ ದಟ್ ವಿ ಆರ್ ಪ್ರೌಡ್ ಲಯನ್ಸ್. ಥ್ಯಾಂಕ್ ಯು ವೆರಿ ಮಚ್.